Hi, hello everyone, Namaskara, welcome to my channel. Today's vlog is all about my birthday celebrations. ಈ ವರ್ಷ ನನ್ನ ಬರ್ತ್ಡೇ ದಿನನೇ ಎಲೆಕ್ಷನ್ಸ್ ಇರೋದ್ರಿಂದ ಇಲ್ಲೇ ಬೆಂಗಳೂರಲ್ಲೇ ನಾವು ಒಂದು ಫಾರ್ಮ್ ಸ್ಟೇನ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೈಡೆ ಕ್ರಿಯೋ ಫಾರ್ಮ್ ಸ್ಟೇ ಅಂತ ಹೆಸರು. ಸೊ ವಿ ಸ್ಟಾರ್ಟೆಡ್ ಆಫ್ ವಿತ್ ಆ ಜರ್ನಿ. ಮಧ್ಯದಲ್ಲೇ ಒಂದು ತುಂಬಾ ಬಿಸಿಲಿತ್ತು. ಸೊ ಮಜ್ಜಿಗೆ ಕುಡಿದು ಫೈನಲಿ ವಿ ರೀಚ್ ದ ರೆಸಾರ್ಟ್. ಅಲ್ಲಿಂದಾನೇ ಸ್ವಲ್ಪ ದೂರದಲ್ಲೇ ನಮ್ಮ ಒಂದು ಫಾರ್ಮ್ ಸ್ಟೇ ಬುಕ್ ಆಗಿತ್ತು. ಸೊ ರಿಸೆಪ್ಷನ್ ಹತ್ರ ಬಂದ್ವಿ ನಾವು. ಆ್ಯಂಡ್ ನಮಗೆ ಪೆಟ್ ಫ್ರೆಂಡ್ಲಿ ಫಾರ್ಮ್ ಸ್ಟೇನೇ ಬೇಕಿತ್ತು. ಸೊ ನಾವು ನಮ್ಮ ಜೊತೆ ಲೀಸನ್ ಕೂಡ ಕರ್ಕೊಂಬಂದಿದ್ವಿ. ನನ್ನ ಒಂದು ಈ ಸ್ಪೆಷಲ್ 30th ಬರ್ಡೇ ಲೀಸಾ ಜೊತೆ ಆಚರಿಸ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಟುಡೇ. ಸೊ ಆ ರೆಸಾರ್ಟಿಂದ ಒಳಗಡೆ ಬಂದ ತಕ್ಷಣ ನಮ್ಮ ಒಂದು ಫಾರ್ಮ್ ಸ್ಟೇ ಈ ಕಡೆ ಇತ್ತು. ಸೊ ಇಲ್ಲೇ ನಾವು ಗಾಡಿನ ಪಾರ್ಕ್ ಮಾಡಿ ನಮ್ಮ ಒಂದು ಫಾರ್ಮ್ ಸ್ಟೇಗೆ ಹೊರಟ್ವಿ. ಲೀಸಾ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ಲು, ಎಲ್ಲಿಗೆ ಬಂದಿದ್ದೀವಿ ಅಂತ ತುಂಬ ಆಶ್ಚರ್ಯದಲ್ಲಿದ್ಲು ಆ್ಯಕ್ಚುಲಿ. ಆ್ಯಂಡ್ ಮೈ ಲೀಸಾ ಲವ್ಸ್ ಎಕ್ಸ್ಪ್ಲೋರಿಂಗ್ ನ್ಯೂ ಪ್ಲೇಸಸ್. ತುಂಬಾ ಕಂಫರ್ಟಬಲ್ ಅವಳು, ಯಾವುದೇ ಪ್ಲೇಸ್ಗಾದ್ರೂ ಬೇಗ ಅಡ್ಜಸ್ಟ್ ಆಗ್ತಾಳೆ. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿಲಿ ರೋಮಿಂಗ್. ನೋಡ್ಬೋದು ನೀವು ಎಲ್ಲ ಹೇಗೆ ಆ ಲಗೇಜ್ ಹಿಂದೆನೇ ಹೋಗ್ತಾನೆ ಇದ್ದಾಳೆ ಅವಳು. ಆ್ಯಂಡ್ ದೂರದಿಂದನೇ ಸ್ಮಾಲ್ ಬಲೂನ್ಸ್ ಕಾಣಿಸ್ತಾ ಇತ್ತು. ಸೊ ಡೆಕೋರೇಷನ್ಸ್ ಆಗಿದೆ ಅಂತ ನನಗೆ ಅನಿಸ್ತು. ಐ ವಾಸ್ ಹ್ಯಾಪಿ ವಿಲ್ ಲುಕಿಂಗ್ ಎಟ್ ಇಟ್. ನೋಡಿ ನನ್ನ ಎಕ್ಸೈಟ್ಮೆಂಟ್ ಹೆಂಗಿದೆ. ಇಲ್ಲಿಂದ ಎಂಟ್ರೆನ್ಸ್, ನಮ್ಮ ಫಾರ್ಮ್ ಸ್ಟೇ ಎಂಟ್ರೆನ್ಸ್. ಸೊ ಬ್ಯೂಟಿಫುಲಿ ಡೆಕೋರೇಟೆಡ್ ವಿತ್ ನೈಸ್ ಬಲೂನ್ಸ್. ನನ್ನ ಸ್ಯಾರಿ ಕಲರ್ ಬಲೂನೇ ಇದೆ. ಮತ್ತು ಇಲ್ಲಿ ಆಚೆ ಕಡೆ ನಮಗೆ ರೆಸ್ಟ್ ಮಾಡೋದಕ್ಕೆ ಒಂದು ಸೋಫಾ ಥರ ಅರೇಂಜ್ ಮಾಡಿದರು. ಸೊ ಜಕ್ಕುಝಿ ವಾಸ್ ಆಲ್ಸೋ ದೇರ್. ಆ್ಯಂಡ್ ಅದ್ರ ಮುಂದ್ಗಡೆ ಪ್ರೊಜೆಕ್ಟರ್ ಇತ್ತು, ಚೆನ್ನಾಗಿತ್ತು. ಇದು ನಮ್ಮ ಫಾರ್ಮ್ ಸ್ಟೇ ಎಂಟ್ರೆನ್ಸ್. ಲೆಫ್ಟ್ ಸೈಡಲ್ಲಿ ಫುಲ್ ಲೀವ್ಸ್ ಎಲ್ಲ ಇದೆ, ಆರ್ಟಿಫಿಷಿಯಲ್ ಲೀವ್ಸ್, ಚೆನ್ನಾಗಿತ್ತು. ಅದಾದಮೇಲೆ ಈ ಕಡೆ ಡೋರ್ಗೂ ಕೂಡ ಬಲೂನ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಎಸ್, ಇದು ಹಾಲ್ ಆಗಿತ್ತು. ಹಾಲಲ್ಲೇ ಕಿಚನ್ ಕೂಡ ಇತ್ತು. ಈ ಕಡೆ ಸೋಫಾ ಇದೆ, ಟೇಬಲ್ ಇದೆ ಕೂತ್ಕೊಂಡು ಊಟ ಮಾಡೋದಕ್ಕೆ. ಈ ಕಡೆ ಕಿಚನ್ ಇದೆ. ಆ್ಯಂಡ್ ಕಿಚನಲ್ಲೂ ಕೂಡ ತುಂಬ ಐಟಮ್ಸ್ ಇಟ್ಟಿದ್ರು. ಫ್ರಿಜ್ಜಲ್ಲಿ ಕೆಲವೊಂದು ಹಣ್ಣು, ಮೋಮೋಸ್ ಎಲ್ಲ ಇತ್ತು. ಆ್ಯಂಡ್ ಬ್ರೆಡ್ ಆಗಿರ್ಬೋದು, ಮಿಲ್ಕ್, ಜ್ಯೂಸಸ್, ಬಟರ್, ಜಾಮ್, ಒಂದು ಕೋಲ್ಡ್ ವಾಟರ್ ಬಾಟಲ್ ಎಲ್ಲನೂ ಇಟ್ಟಿದ್ರು. ಆ್ಯಂಡ್ ನಮಗೆ ತಿನ್ನೋದಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಐಟಮ್ಸ್ ಉಪ್ಮಾ, ಪೋಹ, ಮ್ಯಾಗಿ ಪ್ಯಾಕೆಟ್ಸ್, ಬಿಸ್ಕೆಟ್ಸ್, ಸಾಸ್ ಪ್ಯಾಕೆಟ್ಸ್, ಅದು ಇದು ಎಲ್ಲನೂ ಇತ್ತು. ನೀಟಾಗೆಲ್ಲ ಅರೇಂಜ್ ಮಾಡಿದರು. ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು ಕುಡಿಯೋದಕ್ಕೆ ಕೂಡ ಅರೇಂಜ್ ಮಾಡಿದರು. ಆ್ಯಂಡ್ ಇದು ಬಾಲ್ಕನಿ ಏರಿಯಾ. ಬಾಲ್ಕನಿಯಲ್ಲಿ ಕೂಡ ಸ್ವಲ್ಪ ಡೆಕೋರೇಷನ್ ಮಾಡಿದರು. ಈ ಕಡೆ ತುಂಬ ಪ್ಲೆಸೆಂಟ್ ಆಗಿತ್ತು, ಪೀಸ್ಫುಲ್ ಅನಿಸ್ತಾ ಇತ್ತು, ಯಾರೂ ಇಲ್ಲ ಅಕ್ಕಪಕ್ಕ. ಸೊ ದಿಸ್ ವಾಸ್ ಐಡಿಯಲಿ ಅ ನೈಸ್ ಪ್ರೈವೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ನಮ್ಮ ಬೆಡ್ರೂಮ್ ಆಗಿತ್ತು. ಇಲ್ಲೂ ಕೂಡ ಡೆಕೋರೇಷನ್ಸ್ ಚೆನ್ನಾಗಿ ಮಾಡಿದರು. ಬೆಡ್ಗಾಗಿರ್ಬೋದು, ಬೆಡ್ ಕೆಳಗಡೆ ಕೂಡ ಫ್ಲವರ್ಸಿಂದ, ಲ್ಯಾಂಪ್ಸಿಂದ ಡೆಕೋರೇಟ್ ಮಾಡಿದರು, ನೋಡ್ಬೋದು ನೀವು. ಸೈಡ್ ಕರ್ಟನ್ಸ್ ನನಗೆ ಒಂಥರ ತುಂಬಾ ಇಷ್ಟ ಆಯಿತು. ಇಲ್ಲಿ ಕೆಳಗಡೆ ಪ್ಲಸ್ ಬೆಡ್ ಮೇಲೆ ಕೂಡ ಬ್ಯೂಟಿಫುಲ್ ಆಗಿ ಒಂದು ಹಾರ್ಟ್ ಶೇಪಿಂದ ಡೆಕೋರೇಷನ್ ಮಾಡಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಟೇಬಲ್ ಮೇಲೆ ಕೂಡ ಡಿಸೈನ್ ಹಾಕಿದ್ರು. ಮಿರರ್ ಹತ್ರನೂ ಕೂಡ ಒಂದು ಸ್ಮಾಲ್ ಲ್ಯಾಂಪ್ ಇಟ್ಟಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಇದಾದಮೇಲೆ ಈ ಕಡೆ ಸೈಡ್, ಲೆಫ್ಟ್ ಸೈಡ್ ಬಾತ್ರೂಮ್ ಇತ್ತು. ದಿಸ್ ವಾಸ್ ದ ಬಾತ್ರೂಮ್. ಆಚೆ ಕಡೆ ನಮ್ಮ ಲೀಸಾ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳಿಗೆ ಏನು ಅರ್ಥನೇ ಆಗ್ತಿಲ್ಲ, ತುಂಬ ಕನ್ಫ್ಯೂಸ್ಡ್ ಆಗಿದ್ಲು. ಈ ಕಡೆ ಆಚೆ ಕಡೆ ವ್ಯೂ ಇದು. ಎವ್ರಿವೇರ್ ಬಲೂನ್ಸ್ ಹಾಕಿದ್ದಾರೆ. ಆ್ಯಂಡ್ ಜಕ್ಕೂಸಿ ಸರೌಂಡಿಂಗ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ರೋಸ್ ಪೆಟಲ್ಸ್ ಜೊತೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದಾಗಿತ್ತು ಹೊರಗಡೆಯಿಂದ ವ್ಯೂ.
ಚೆನ್ನಾಗಿತ್ತು, ಪ್ಲೆಸೆಂಟ್ ಆಗಿತ್ತು ಬೇಸಿಕಲಿ. ಆಮೇಲೆ ವಾಕಿಂಗ್ ಹೋಗಬೇಕಂತ ಡಿಸೈಡ್ ಮಾಡಿದ್ವಿ ನಾವು. ನೋಡ್ಬೋದು ನಮ್ಮ ಲೀಸಾ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ, ಹೇಗೆ ಹೋಗ್ತಿದ್ದಾಳೆ ಅವಳ ಪಾಡಿಗೆ ಅವಳೆ. ಆ್ಯಂಡ್ ಸ್ವಲ್ಪ ಹೊತ್ತು ನಾವು ಎಂಟೈರ್ ಫಾರ್ಮ್ ಸ್ಟೇನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಚೆ ಅವಳನ್ನೂ ವಾಕಿಂಗ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಇನ್ನೊಂದು ನಾಯಿ ಇತ್ತು, ಅವಳಿಗೆ ತುಂಬ ಖುಷಿ ಆಗ್ತಾಯಿತ್ತು ಇನ್ನೊಂದು ಯಾವುದೋ ಇದೆ ಅಂತ. ಆ್ಯಂಡ್ ಎಸ್, ಇದೊಂದು ಸ್ಲೋಮೋ ನಮ್ಮ ಲೀಸಾ ಪುಟ್ಟಿದ್ದು. ಆಮೇಲೆ ಬಂದ್ವಿ, ಒಂದು ಕಾಫಿ, ಒಳ್ಳೆ ಕಾಫಿ ಮಾಡಿ ಅದನ್ನು ಕುಡಿದ್ಬಿಟ್ಟು ವಿ ಸ್ಟಾರ್ಟೆಡ್ ಟು ಸ್ಪೆಂಡ್ ಆರ್ ಡೇ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಆವಾಗ ಎಲ್ಲ ಲ್ಯಾಂಪ್ಸ್ನ ಲೈಟ್ ಮಾಡಿದ್ವಿ. ನೋಡ್ಬೋದು ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಒಂಥರ ಡಿಫ್ರೆಂಟ್ ವೈಬ್ ಇತ್ತು. ಜಕೂಸಿಯಲ್ಲಿ ಕೂಡ ಡಿಫ್ರೆಂಟ್ ಕಲರ್ ಪ್ಯಾಟರ್ನ್ಸ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಎಸ್, ನಾನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಡೇನ. ನಮ್ಮ ಲೀಸಾ ಕೂಡ ಜಕೂಸಿ ಒಳಗಡೆ ಬಂದಿದ್ದಾಳೆ, ತುಂಬ ಹೆದರ್ಕೊಂಡಿದ್ಲು. ಬಟ್ ದೆನ್ somehow she started getting used to it and she seems to be nervous, but later on she was a little fine. ಅವಳನ್ನ ಪ್ಯಾಂಪರ್ ಮಾಡಿದೆ ಸ್ವಲ್ಪ, ತುಂಬ ಭಯ ಪಡ್ತಾ ಇದ್ಲು. ಆ್ಯಂಡ್ ಸ್ವಲ್ಪ ಹೊತ್ತು ಆಟ ಆಡಿದೆ ಅವಳ ಜೊತೆ ನಾನು ಜಕೂಸಿಯಲ್ಲಿ. ಆ್ಯಂಡ್ ದೆನ್ we three of us spent some quality time together. ನಾನು ಲೀಸನ್ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆಟ ಆಡೋದಕ್ಕೆ. ಶಿ ವಾಸ್ ಆ್ಯಕ್ಚುಲಿ ವೆರಿ ಸ್ಕೇರ್ಡ್. ಅವಳು ಮತ್ತೆ ಮೇಲ್ಗಡೆನೇ ಬಂದು ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಇಲ್ಲಿ ನೋಡ್ಬೋದು ನಾನು ಆಟ ಆಡಿಸ್ತಾ ಇದ್ದೀನಿ ಅವಳನ್ನ. ಸೊ ಫೈನಲಿ ಇದೆಲ್ಲ ಆದಮೇಲೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಆಗಿತ್ತು ನಮಗೆ. ಒಂದೊಳ್ಳೆ ಊಟ ಮಾಡಿದ್ವಿ ಎಲ್ಲ. ಅದಾದಮೇಲೆ ಒಂದು ಡ್ಯಾನ್ಸ್ ವಿಡಿಯೋ, ಒಬ್ವಿಯಸ್ಲಿ ನನ್ನ ಬರ್ಡೇ ದಿನ ಇರಲೇಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡಿ ಈ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ. ಆ್ಯಂಡ್ ಇದು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗಿದೆ, ನೋಡಿ. ಅದಾದಮೇಲೆ 12 AM ಆಗಿತ್ತು. ಆ್ಯಂಡ್ ದೆನ್ ಎಸ್, ಇಟ್ ವಾಸ್ ಟೈಮ್ ಫಾರ್ ಮೈ ಬರ್ಡೇ ಸೆಲೆಬ್ರೇಷನ್ಸ್. ಫೈನಲಿ 30 ಆಯಿತು ನನಗೆ. ಇವಾಗ ಆಂಟಿ ಆಗಿಬಿಟ್ವಿ ನಾವೆಲ್ಲರೂ. ಸೊ ನಾವೇ ಓನ್ ಕೇಕ್ ಡಿಸೈನ್ ಮಾಡಿದ್ವಿ. ಆ್ಯಂಡ್ ದೆನ್ ತುಂಬ ಸಿಂಪಲ್ಲಾಗೇ ಇರಲಿ ಅಂತ. ಆ್ಯಂಡ್ ದೆನ್ ಮ್ಯಾಜಿಕ್ ಕ್ಯಾಂಡಲ್ಸ್ ಬ್ಲೋ ಮಾಡ್ತಾನೇ ಇದ್ದೀನಿ, ಅದು ಹತ್ಕೊತಾನೇ ಇದೆ ಅಗೇನ್ ಆ್ಯಂಡ್ ಅಗೇನ್. ಈ ಒಂದು ಸೆಲೆಬ್ರೇಷನ್ಸ್ ತುಂಬ ಕ್ವೈಟಾಗಿ, ಸಿಂಪಲ್ಲಾಗಿ, ಒಂಥರ ನಮ್ಮ ಒಂದು ಪ್ರೈವೇಟ್ ಸ್ಪೇಸಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು ಆ್ಯಕ್ಚುಲಿ. ಅದಾದಮೇಲೆ ಒಂದು ಸ್ಮಾಲ್ ಸೆಲ್ಫಿ ಗೌತಮ್ ಜೊತೆ. ಆ್ಯಂಡ್ ನೆಕ್ಸ್ಟ್ ಡೇ ರೆಡಿ ಆಗಿಬಿಟ್ಟು ಲೀಸಾ ಜೊತೆ ನೈಸ್ ಫೋಟೋಶೂಟ್ಸ್ ಆಯಿತು ನಂದು. ದಿಸ್ ವಿಡಿಯೋ, ಐ ರಿಯಲಿ ಲವ್ ದಿಸ್ ವಿಡಿಯೋ. ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಲೈಫ್ ಲಾಂಗ್ ಮೆಮೊರಿ ಅಂತಲೇ ಹೇಳ್ಬೋದು ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ನಾವು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಆನ್ ದ ವೇ ಆ್ಯಸ್ ಎಲೆಕ್ಷನ್ಸ್ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ವೋಟ್ ಹಾಕಲೇಬೇಕಿತ್ತು. ಬಂದ್ವಿ ನಾವು. ನಾನು ಆಟಿನಗರ್ಗೆ ಬಂದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಎಸ್, ದ ವೋಟಿಂಗ್ ವಾಸ್ ಫೈನಲಿ ಡನ್. ಆ್ಯಂಡ್ ದಿಸ್ ಇಸ್ ಹೌ ಐ ಸೆಲೆಬ್ರೇಟೆಡ್ ಮೈ 30th birthday. Thank you for watching. And if you like the video, please do like, share and subscribe.